ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ವೈಷ್ಣವ್ಗೆ ಏನಾಯಿತು ಗಂಟ್ಲಿಗೆ ಹಾಡು ಯಾಕೆ ಬರ್ತಿಲ್ಲ. ಆ ಕಡೆ ಚಂದುಗೆ ಬಿಗ್ ಶಾಕ್, ಈ ಕಡೆ ಲಕ್ಷ್ಮಿಗೆ ಬಿಗ್ ಶಾಕ್. ಸತ್ಯ ಸ್ಫೋಟ ಆಗ್ತದೆ, ಆಗಿದ್ದೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ರೂಮಲ್ಲಿ ರಂಪಾಟ ಮಾಡ್ತಿದ್ದಾಳೆ. ಹೊರಗಡೆ ಹೋಗೋರ್ನೆಲ್ಲ ಬಾಗಿಲು ತೆಗಿರಿ ಅಂತ ಕಿರ್ಚ್ತಿದ್ದಾಳೆ. ಕೆಳಗಡೆ ಕಾರುಣ್ಯ ಅವರು ಚಿನ್ನು ಜೊತೆ ಹುಡುಗ ಮತ್ತು ಅಮ್ಮ ಬಂದಿರೋರ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ಪ್ರಪೋಸಲ್ ಬಂದಿದೆ, ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತಿದ್ದಾರೆ. ಅಷ್ಟರಲ್ಲಿ ಹೊರಗಡೆ ಇರೋ ಜನ ಬಂದು ಏನಾಗಿದೆ, ನೀವೆಲ್ಲ ಒಳಗೆ ಇದ್ದೀರಾ, ನಿಮ್ಮ ಮನೆ ಮಗಳು ಮೇಲಿಂದ ಕೆಚ್ಕೋತಿದ್ದಾಳಲ್ಲ, ಓಪನ್ ಮಾಡಿ ಅಂದಾಗ ಅವಳು ಸುಮ್ಮನೆ ಪ್ರ್ಯಾಂಕ್ ಮಾಡೋದಕ್ಕೋಸ್ಕರ ಆ ರೀತಿ ಮಾಡ್ತಿದ್ದಾಳೆ ಅಂತ ಸುಳ್ಳು ಹೇಳ್ತಾರೆ. ನಂತರ ಒಳಗಡೆ ಹೋಗಿ ಡೋರ್ ಓಪನ್ ಮಾಡಿದ್ರೆ, ಏನು ಮಾಡ್ತಿದ್ಯಾ ನೀನು, ಹೊರಗಡೆ ಹೋಗೋರ್ನೆಲ್ಲ ಕರೆದು ನಮ್ಮ ಮರ್ಯಾದೆ ತೆಗಿತಿದ್ಯಾ ಅಂದಾಗ, ನೀನು ಡೋರು ಓಪನ್ ಮಾಡಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ, ಅದಕ್ಕೋಸ್ಕರ ನಾನು ಮೊದಲು ವೈಷ್ಣವ್ ಮನೆಗೆ ಹೋಗಬೇಕು ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನೀನು ಹೋಗೋದಕ್ಕೆ ಬಿಡೋದಿಲ್ಲ ಅಂದಾಗ ಹೇಗೆ ತಡೀತೀಯಾ ನೀನು, ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನಿನಗೋಸ್ಕರ ಕೆಳಗಡೆ ಯಾರೋ ಬಂದಿದ್ದಾರೆ, ನಿನ್ನ ಹತ್ರ ಡ್ಯಾನ್ಸ್ ವಿಷಯ ಮಾತಾಡಬೇಕಂತೆ, ಅವ್ರ ಜೊತೆ ಮಾತಾಡುವಂದಾಗ ನನಗೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಪ್ಲೀಸ್ ನನಗೋಸ್ಕರ ನಿಮ್ಮಮ್ಮ ರೆಸ್ಪೆಕ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಅವ್ರ ಜೊತೆ ಮಾತಾಡುವಂಥ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ನಾನು ವೈಷ್ಣವ್ ಮನೆಗೆ ಹೋಗೋದಕ್ಕೆ ಬಿಡಬೇಕು ಅಂದಾಗ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂದಾಗ, ನಾನು ಹೋಗೇ ಹೋಗ್ತೀನಿ, ಸರಿ ಆಯಿತು ಕಳಿಸು ಅಂತ ಹೇಳ್ತಾರೆ. ತೆರೇಸ್ ಹತ್ರ ಇರು ಕಳಿಸ್ತೀನಿ ಅಂತ ಹೇಳ್ತಾರೆ. ಹುಡುಗ ಕೂಡ ಹೋಗ್ತಾರೆ. ಹುಡುಗ ಒಂದು ಹುಡುಗಿ ಜೊತೆ ಮದುವೆ ಆಗೋ ಹುಡುಗಿ ಜೊತೆ ಹೇಗೆ ಲೈಕ್ ಬಗ್ಗೆ ಮಾತಾಡಬೇಕು ಅದೇ ರೀತಿ ಮಾತಾಡ್ತಿದ್ದಾರೆ, ನರ್ವಸ್ ಆಗ್ತಿದ್ದಾರೆ. ಬಟ್ ಈ ಕಡೆ ಕೀರ್ತಿ ಅಂತೂ ತುಂಬ ಬೋಲ್ಡಾಗಿ ಬ್ಯೂಟಿಫುಲ್ಲಾಗಿ ಮಾತಾಡ್ತಿದ್ದಾಳೆ. ಬಿಕಾಸ್ ಈ ಕಡೆ ಏನಿದು ಹುಡುಗಿ ಈ ಮಟ್ಟಿಗೆ ಮಾತಾಡ್ತಿದ್ದಾಳಲ್ಲ ಅಂತ ಹುಡುಗಂಗೆ ಅನಿಸುತ್ತೆ. ನಂತರ ಡ್ಯಾನ್ಸ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡ್ತಿದ್ರೆ ನಂಗೆ ಅದ್ರ ಗಂಧ ಕಾಣೆನೇ ಇಲ್ಲ, ನೀವೇನು ಅದ್ರ ಬಗ್ಗೆ ಮಾತಾಡ್ತಿದ್ರಾ ಅಂತ ಕೇಳ್ತಾರೆ. ಜೊತೆಗೆ ನೀವು ಯಾಕೆ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಬಗ್ಗೆ ಮಾತಾಡ್ತಿದ್ರಾ, ನಾನು ಮದುವೆ ಆಗೋ ಹುಡುಗಿನ ನಿಮಗೆ ಆ ರೀತಿಯೆಲ್ಲ ಮಾತಾಡೋದಕ್ಕೆ ಅಂತ ಕೇಳ್ತಿದ್ರೆ, ಹೌದು ನಾನು ನಿಮ್ಮನ್ನು ನೋಡೋಕ್ಕೆ ಬಂದಿರೋದು, ನಿಮ್ಮ ಡ್ಯಾನ್ಸ್ ನೋಡಿದ್ದೆ ನಾನು ಫಿದಾ ಆಗಿದ್ದೀನಿ ಅಂತ ಹೇಳ್ತಾರೆ. ಏನು ಹುಡುಗಿ ನೋಡೋಕ್ಕೆ ಬಂದಿದ್ರಾ, ನೀವು ಡ್ಯಾನ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ವಾ, ಯಾಕೆ ನಿಮ್ಮನ್ನು ಕರೆದಿದ್ದು ಅಂದಾಗ ನಿಮ್ಮ ಅಮ್ಮನೇ ಅಂತ ಹೇಳ್ತಾರೆ. ಬಿಗ್ ಶಾಕ್ ಆಗುತ್ತೆ. ನಂತರ ಕೆಳಗಡೆ ಬಂದಿದ್ದ ಯಾರ ಮನೇನ ಹುಡುಗ ನೋಡು ಅಂತ ನಾನು ಹೇಳಿದ್ನ ಅಂತ ಕೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಅವ್ರ ಜೊತೆ ಲಚ್ಚ ಜೊತೆ ಕೂಡ ಮಾತಾಡ್ತಿದ್ದಾಳೆ. ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ, ನನ್ನದೇ ಆಲ್ಬಮ್ ಸಾಂಗಲ್ಲಿ ಕೆಲಸ ಮಾಡಿದವನು, ಸಖೆ ಆಲ್ಬಮ್ ಸಾಂಗಲ್ಲಿ ಅವನೇ ನಾನು ಮದುವೆ ಆಗೋದು ಅಂತ ಹೇಳ್ಬಿಡ್ತಾಳೆ. ಜೊತೆಗೆ ಈ ಕಡೆ ವೈಷ್ಣವ್ ಹಳೆ ಲವರ್ ಬಗ್ಗೆ ಚಂದು ಮಾತಾಡ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಸತ್ಯ ಗೊತ್ತಾಗುತ್ತೆ, ಇದೇ ರೋಡಲ್ಲಿ ಆ ಹುಡುಗಿ ಇದ್ಲು ಅಂತ. ಈಗ ಎಲ್ಲಿ ಅಂತ ಕೇಳಿದಾಗ ಆಕೆ ಆಗಲೇ ಹೊಟ್ಟೋಗ್ಬಿಟ್ಲು ಅಂತ ಅಂಕಿತ್ ಸುಳ್ಳು ಹೇಳ್ಬಿಡ್ತಾರೆ. ಈ ಕಡೆ ಲಕ್ಷ್ಮಿ ಕೂಡ ಹಾಗೆ ಸುಮ್ಮನೆ ಆಗ್ತಾಳೆ. ನಂತರ ಏನು ಮಾಡ್ತಿದ್ಯಾ ಲಕ್ಷ್ಮಿ, ಇಷ್ಟೊತ್ತು ಬೇಕಾ ಹೋಳಿಗೆ ಮಾಡೋದಕ್ಕೆ, ಎಲ್ಲ ಕೂಡ ತಡ ಆಗ್ತಿದೆ ಅಂದಾಗ, ಮೊದಲು ಬಂದು ಹಾಕು ಅಂದಾಗ ಎಲ್ರಿಗೂ ಕೂಡ ಬಿಸಿನೇ ಹಾಕ್ತೀನಿ, ಆರೋದ್ರೆ ಚೆನ್ನಾಗಿರೋದಿಲ್ಲ ಅಂದಾಗ, ಹಾಟ್ ಬಾಕ್ಸ್ ಯಾಕಿದೆ ಅಂತ ವಿಧಿ ಹೇಳ್ತಿದ್ರೆ, ಮಾಮೂಲಿ ದಿನ ಆದರೆ ಹಾಟ್ ಬಾಕ್ಸ್ನ ಬಳಸ್ಬೋದಿತ್ತು, ಆದರೆ ಇವತ್ತು ಹಬ್ಬ ಅಲ್ವಾ, ಹಾಟ್ ಬಾಕ್ಸ್ ಬೇಡ ಅಂತ ಅನಿಸುತ್ತೆ, ಹಬೆಯಿಂದಾಗಿ ನೀರೆಲ್ಲ ತಾಕ್ಬಿಡುತ್ತೆ, ಒಬ್ಬೊಬ್ರಿಗೂ ಕೂಡ ಬಿಸಿನೇ ತಂದು ಹಾಕ್ತೀನಿ, ನೀನು ಆಗೋಯ್ತು ಅತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಹೌದೌದು ನಮ್ಮಮ್ಮನೇ ನೋಡಿದಾಗ ಆಗುತ್ತೆ, ನಮ್ಮಮ್ಮನೂ ಕೂಡ ಇದೇ ರೀತಿ ಎಲ್ರಿಗೂ ಕೂಡ ಖಾಲಿ ಆದಾಗ ಹಾಕ್ತಿದ್ರು, ಅದಕ್ಕೋಸ್ಕರ ನಾನು ಹೇಳಿದ್ದು ನಮ್ಮಮ್ಮನೇ ವಾಪಸ್ ಬಂದಾಗ ಆಗಿದೆ ಅಂತ ಹೇಳ್ತಾರೆ. ಈ ಕಡೆ ಸುಪ್ರೀತಾ ಅವರು ಇದರಿಂದ ಕಾವೇರಿ ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ, ಕೋಪ ಬಂದುಬಿಡುತ್ತೆ, ಏನಪ್ಪ ಇದು ಏನಾಗ್ತದೆ ನನ್ನ ಲೈಫಲ್ಲಿ ಅಂತ ಅಂದ್ಕೊಂಡದೆ ಅಲ್ಲಿ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಮಗ ಲಕ್ಷ್ಮಿ ಹತ್ರ ಹೋಗ್ತಿರೋದು ನೋಡಿ, ಏನು ಮಾಡೋಕ್ಕೆ ಹೋಗ್ತಿದ್ಯಾ ವೈಷ್ಣವ್ ಅಂದಾಗ, ಹೆಲ್ಪ್ ಮಾಡ್ತೀನಮ್ಮ ಅಂದಾಗ, ನಿನ್ಗೆ ಅದೆಲ್ಲ ಬರೋದಿಲ್ಲ ಬಾ ಅಂದಾಗ, ಏನಮ್ಮ ಸ್ವಲ್ಪ ಹೊತ್ತು ಸ್ಟವಲ್ಲಿ ನಿಂತ್ಬಿಟ್ರೆ ಏನೂ ಕೂಡ ಆಗೋದಿಲ್ಲ, ನಾನೇನು ಚಿಕ್ಕ ಹುಡುಗ ಅಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ಜೊತೆ ಕೂತು ಒಬ್ಬಟ್ಟನ್ನು ನಾನು ಕೂಡ ಮಾಡ್ತೀನಿ ಹೇಳ್ಕೊಡಿ ಅಂತ ಹೇಳಿ ತಾನು ಬೇಯಿಸೋಕೆ ಹೋಗ್ತಾನೆ. ನಂತರ ಈ ಕಡೆ ಒಬ್ಬಟ್ಟು ಮಾಡ್ತೀನಿ ಹೇಗೆ ಅಂತ ಹೇಳ್ಕೊಡಿ ಅಂತ ಕೂಡ ಹೇಳ್ತಾನೆ. ಹೂರ್ಣ ಹಾಕೋದಕ್ಕೆ ಸರಿಯಾಗಿ ಬರುವುದಿಲ್ಲ. ಈ ಕಡೆ ಲಕ್ಷ್ಮಿ ಬೇಡ ಅಂದರೂ ಕೇಳೋದಿಲ್ಲ, ಈ ಕಡೆ ಹೇಳಿದ್ದು ಬಿಟ್ಟು ನಾನು ಕೂಡ ಮಾಡ್ತೀನಿ, ನೀವು ನನಗೆ ಹೇಳ್ಕೊಡ್ಲೇಬೇಕು ಅಂತ ತಾನೆ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಲಕ್ಷ್ಮಿ ವೈಷ್ಣವ್ಗೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಳೆ. ಫೈನಲಿ ಇವರಿಬ್ಬರು ಜೋಡಿ ಅಂದರೆ ಹೀಗಿರಬೇಕು ಅಂತ ಗೊಂಬೆ ಮತ್ತು ಚಂದು ಇಬ್ಬರು ಕೂಡ ಹೋಗ್ಲುತ್ತಿದ್ದಾರೆ. ಹೋಗ್ಲಿಕ್ಕೆ ಕೇಳೋಕ್ಕಾಗದೆ ಕಾವೇರಿ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ಎಲ್ಲರೂ ಕೂಡ ಸಖತ್ತಾಗಿ ಊಟನ ಬಾರಿಸ್ತಾರೆ, ಸೂಪರಾಗಿ ಮಾಡಿರ್ತಾಳೆ ಲಕ್ಷ್ಮಿ, ಹೋಗ್ಲು ಬಿಡ್ತಾರೆ ಎಲ್ಲರೂ ಕೂಡ. ಇದನ್ನೂ ಕಾವೇರಿ ಅವ್ರಿಗೆ ಸಾಯಿಸೋಕ್ಕಾಗಲ್ಲ. ನಂತರ ಈ ಕಡೆ ಚಂದು ಅಜ್ಜಿ ಸುಪ್ರೀತಾ ವೈಷ್ಣವಿ ಎಲ್ಲ ಕೂಡ ಕೂತಿರ್ತಾರೆ. ನೀನು ಸಖೆ ಹಾಡು ಹೇಳು ಅಂತ ಹೇಳ್ತಾರೆ. ನನ್ನ ಫೇವ್ರೇಟ್ ಅದು ಅಂದಾಗ, ಬೇರೆ ಹಾಡು ಹೇಳು ಅದೇ ಹೇಳ್ತೀನಿ ಅಂದಾಗ, ಈ ಕಡೆ ಇಲ್ಲ ನನಗೆ ಅದೇ ಹಾಡಬೇಕು ಅಂತಾರೆ. ಬೇರೆ ಹಾಡು ಹೇಳ್ತೀನಿ ಅಂತದಾನಲ್ವ, ಬೇರೆ ಹಾಡು ಕೇಳಪ್ಪ, ಎಷ್ಟೊಂದು ಹಾಡಿದಾನಲ್ವ ಅವನು ಅಂತ ಅಜ್ಜಿ ಸುಪ್ರೀತಾ ಹೇಳಿದ್ರು. ಇಲ್ಲ ನಂಗೆ ಅದೇ ಬೇಕು ಅಂತ ಫೋರ್ಸ್ ಮಾಡ್ತಾರೆ. ಬಟ್ ಈ ಕಡೆ ಇನ್ನೇನು ಮಾಡೋದು ಅಂತ ವೈಷ್ಣವ್ ಟ್ರೈ ಮಾಡೋಕ್ಕೆ ಹೋದರೆ ಹಾಡು ಹೇಳೋಕ್ಕೆ ಬರ್ತಿಲ್ಲ, ಗಂಟ್ಲೇ ಬರ್ತಿಲ್ಲ. ಹಾಗಿದ್ರೆ ಗಂಟ್ಲು ನಿಂತೋಯ್ತಾ, ಏನಾಯಿತು ವೈಷ್ಣವ್ ಹಾಡೇ ಹೇಳೋಕ್ಕಾಗ್ತಿಲ್ವಲ್ಲ ಅಂದಾಗ, ಅದ್ರ ಭಾವ ಹಾಡೋದು ಹೇಗೆ ಯಾವುದು ಕೂಡ ಎಲ್ಲ ಮರ್ತೋಗಿದೆ, ಹಳೇದಲ್ವಾ ಅಂದಾಗ, ಹೌದಾ ಸರಿ ಆಯಿತು ರೀಸೆಂಟಾಗಿ ಹಾಡಿದೆ ಅಲ್ವಾ, ನೀನು ಹೆಂಡ್ತಿ ಬರ್ತಿರೋ ಲಿರಿಕ್ಸ್ದು
ಅದನ್ನೇ ಹಾಡು ಪರವಾಗಿಲ್ಲ, ಅದಾದರೂ ಬರುತ್ತೆ ತಾನೇ ಅಂದಾಗ ಖಂಡಿತ ಅದು ಬರುತ್ತೆ ಅಂತ ಸಖತ್ತಾಗಿ ಸಾಂಗ್ ಹೇಳ್ತಾರೆ. ಇದನ್ನು ಅಂಕಿತ್ ರೆಕಾರ್ಡ್ ಮಾಡ್ಕೋತಾನೆ. ತನ್ನ ಹೆಂಡ್ತಿನ ನೆನಪು ಮಾಡ್ಕೊಂಡಿದ್ದೆ ವೈಷ್ಣವ್ ಹಾಡು ಹೇಳ್ತಿದ್ದಾನೆ. ಆಲ್ರೆಡಿ ಕೀರ್ತಿಗೆ ಹಾಡಿರೋ ಸಖಿಯೇ ಸಖಿಯೇ ಸಾಂಗ್ ಮರ್ತಿದ್ದಾನೆ, ಹಾಗಾಗಿ ಅವನಿಗೆ ಗಂಟಲು ಬರುವುದಿಲ್ಲ. ಇದೆಲ್ಲ ಆದ ನಂತರ ಈ ಕಡೆ ಲಚ್ಚಿ ಬರ್ತಾರೆ. ಏನಿದು ಇಷ್ಟೊತ್ತು, ಏನಾಯಿತು, ಕೀರ್ತಿ ಮದುವೆ ಫಿಕ್ಸ್ ಆಯಿತಾ ಹಾಗೆ ಹೇಗೆ ಅಂತ ಗೊಂಬೆ ಕೇಳ್ತಿದ್ದಾರೆ. ಲಕ್ಷ್ಮಿ ಕೂಡ ಅಲ್ಲೇ ಇದ್ದಾರೆ. ಇಲ್ಲ ಗೊಂಬೆಗ, ಆ ಕೀರ್ತಿ ಅವ್ರಿಗೆ ಯಾರನ್ನೋ ಇಷ್ಟಪಡ್ತಿದ್ದಾಳಂತೆ ಅಂತ ಹೇಳ್ತಾರೆ. ಕೀರ್ತಿಯವರು ಇಷ್ಟಪಡ್ತಿದ್ದಾರಾ, ಯಾರದು ಅಂತ ಲಕ್ಷ್ಮಿ ಕೇಳ್ತಿದ್ರೆ, ಅದು ಯಾರೋ ಅವಳದೇ ಆಲ್ಬಮ್ ಸಾಂಗಲ್ಲಿ ಹಾಡು ಹಾಡಿದ್ರಂತೆ. ಅವ್ರ ಜೊತೆನೇ ಅವಳು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳಂತೆ. ಅದು ಯಾವುದು ಸಖಿಯೇ ಸಖಿ ಅಂತಲ್ಲ, ಆಲ್ಬಮ್ ಸಾಂಗ್ ಹುಡುಗ ಅಂತೆ. ಅವನನ್ನೇ ಇಷ್ಟಪಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳಿದರು ಅಂತ ಹೇಳ್ತಾರೆ. ಹಾಗಿದ್ರೆ ಆಲ್ಬಮ್ ಸಾಂಗ್ ಹುಡುಗ ಯಾರು ಅಂತ ಯೋಚನೆ ಮಾಡಿದೆ. ಇಲ್ಲಿ ಮೂವರಿಗೂ ಕೂಡ ಗೊತ್ತಾಗ್ಬಿಡತ್ತೆ. ಮೂವರು ಕೂಡ ಲಕ್ಷ್ಮಿ, ಗೊಂಬೆ, ಲಚ್ಚಿ ಎಲ್ಲರೂ ಕೂಡ ಅದು ನಮ್ಮ ವೈಷ್ಣವ್ ಅಲ್ವಾ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಅಂತೂ ಹಾಗಿದ್ರೆ ಕೀರ್ತಿಯವ್ರು ಲವ್ ಮಾಡ್ತಿರೋದು ನಮ್ಮ ವೈಷ್ಣವ್, ನನ್ನ ವೈಷ್ಣವ್ ಅವನು ಇಲ್ಲ, ಯಾವುದೇ ಕಾರಣಕ್ಕೂ ಇನ್ನಂತೂ ಅವ್ರನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಾನು ನನ್ನ ಗಂಡ ಎಲ್ಲೇ ಇದ್ದರೂ ಹಿಂದೆ ಬರ್ತಿದ್ರು. ಇವಾಗ ಗೊತ್ತಾಯ್ತಲ್ಲ, ನನ್ನ ಗಂಡನಿಂದನೇ ಬಿದ್ದಿದ್ದೀರಾ, ನಿಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಹೀಗೆ ಕಲಿಸ್ತೀನಿ ನೋಡು ಅಂತ ಹೇಳಿ ಜಬರ್ದಸ್ತಾಗಿ ಸೆರಗು ಕಟ್ಟಿ ನಿಂತ ಬಿಟ್ಟರು ತನ್ನ ಗಂಡನ ಪ್ರೀತಿ ಮಾಡೋಕೆ ಬಂದಿರೋ ಕೀರ್ತಿಗೆ ಜಬರ್ದಸ್ತಾಗಿ ಪಾಠ ಕಲಿಸೋಕೆ ಲಕ್ಷ್ಮಿ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.